ನಾಮಪತ್ರ ಸಲ್ಲಿಸಿದ್ರಿ, ಹೆಂಗಿತ್ತು ಸರ್ ಚಾಮರಾಜನಗರದಲ್ಲಿ? ಕಾರ್ಯಕರ್ತರು ಎಲ್ಲ ಉತ್ಸಾಹದಿಂದ ಭಾಗವಹಿಸಿದ್ರು. ವ್ಯಾಪಕವಾಗಿ 8 ಕ್ಷೇತ್ರದಿಂದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ತುಂಬಾ ಉತ್ಸಾಹದಿಂದ ಇದ್ದಾರೆ. ಸರ್, ಖುದ್ದು ಸಿಎಂ ಡಿಸಿಎಂ ಎಲ್ಲ ಬಂದಿದ್ರು ಸರ್. ಗೆಲುವಿನ ಅಂತರ ಹೇಗಿದೆ ಸರ್ ಈಗ? ಇದು ತುಂಬಾ ಅಂತರದಿಂದ ಗೆಲ್ಲುವ ಸಾಧ್ಯತೆಗಳು ಕಾಣ್ತಿದೆ. ಅಂದ್ರೆ ಕಾಂಗ್ರೆಸ್ ಗೆಲುವಿಗೆ ಏನೆಲ್ಲ ಅಂಶಗಳ ಕಾರಣ ಆಗ್ಬೋದು? ಸರ್ಕಾರದ ಆಡಳಿತ, ಅಭಿವೃದ್ಧಿ, 5 ಗ್ಯಾರಂಟಿಗಳು ಇವೆಲ್ಲವೂ ಕೂಡ ಸಾಕಾರಾಗುತ್ತೆ. ಸರ್, ಈಗ ತಮ್ಮ ಮಗನ ಪಾರ್ಲಿಮೆಂಟ್ಗೆ ಕಳಿಸಕ್ಕೆ ಯಾವ ರೀತಿ ತಯಾರಾಗಿದ್ದೀರಿ ಸರ್ ನೀವು? ಕಾಂಗ್ರೆಸ್ ಪಕ್ಷ ನನ್ನ ಮಗನಕ್ಕಿಂತ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆಲುವು ಕಾಣಲಿಕ್ಕೆ ನಮ್ಮ 8 ಕ್ಷೇತ್ರದ ಶಾಸಕರು, ಮುಖಂಡರು, ಮಾಜಿ ಶಾಸಕರು ಎಲ್ಲರೂ ಅವಿರತವಾಗಿ ದುಡಿತಾ ಇದ್ದಾರೆ. ನಮ್ಮ ಪಕ್ಷದ ಕಾರ್ಯಕ್ರಮಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಜನ ನಮ್ಮ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಏನಾಗ್ಬೋದು? ಇಲ್ಲೂ ಕೂಡ ಗೆಲುವು ಸಾಧಿಸ್ತೀವಿ. ಎಷ್ಟು ಅಂತರ? ಇಲ್ಲಿ ಬಹಳ ಹೆಚ್ಚು ಅಂತರದಿಂದ ಗೆಲ್ತೀವಿ. ರಾಜ್ಯದಲ್ಲಿ ಎಷ್ಟು ಸ್ಥಾನ ಗೆಲ್ಬೋದು? 20ಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಹೇಳ್ತಾ ಇದೀವಿ. ಅದು ಗೆದ್ದೇ ಗೆಲ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.